ಬ್ರದರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ನಿಮಗೆ? ನನ್ನ ಫೇವ್ರೇಟ್ ಕಂಟೆಂಟು ಗಿಲ್ಲಿನೇ ಆಲ್ಮೋ. ಗಿಲ್ಲಿ ಯಾಕೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರೆ? ಗಿಲ್ಲಿ ಯಾಕೆ ಅಂತಂದರೆ ಅವ್ನು ಆಟಾಡೋ ಸ್ಟೈಲು, ಅಂದರೆ ಅವ್ನು ಕ್ವಶನ್ ಮಾಡೋದಾಗಿರ್ಬೋದು, ಇಲ್ಲ ರೇಗಿಸೋದಾಗಿರ್ಬೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಿರ್ಬೋದು, ಎದುರುಗಡೆ ಮಾತಾಡ್ತಾನೆ, ಯಾವತ್ತೂ ಹಿಂದೆ ಮಾತಾಡೋಲ್ಲ. ಆಮೇಲೆ ಇನ್ನೊಂದು, ಎಲ್ಲರೂ ಅವನ್ನ ಈಗ ರೇಗಿಸ್ತಾನೆ, ಇದು ಮಾಡ್ತಾರೆ, ಎಡಿಟ್ ಮಾಡ್ತಾನೆ ಅಂತ ಅಂತಾನೆ, ಬಟ್ ಅವನು ರಿಯಲಾಗಿ ಆಡ್ತಿದ್ದಾನೆ. ಇಡೀ ಮನೆಯಲ್ಲಿ ಫೇವ್ರೇಟ್ ಕಂಟೆಂಟ್ ಅಂದರೆ ಗಿಲ್ಲಿನೇ ಆಲ್ಮೋಸ್ಟ್. ಈಗ ಮನೆಯವರೆಲ್ಲ ಹೇಳ್ತಾರೆ ಗಿಲ್ಲಿನ ಎಲ್ಲರನ್ನು ಕೆಳಗಿಟ್ಟು ಕಾಮಿಡಿ ಮಾಡ್ತಾರೆ ಅಂತ, ನಿಮಗೆ ಹೇಗೆ ಅನಿಸ್ತಿದೆ? ಆಗನಿಸ್ತಿದ? ಗಿಲ್ಲಿ ಯಾವತ್ತೂ ಯಾರನ್ನೂ ಕೆಳಗಡೆ ಕಾಮಿಡಿ ಮಾಡಿಲ್ಲ. ಅವ್ರೇನು ಮಾತಾಡ್ತಿದ್ದಾರೆ ಅದಕ್ಕೆ ಕೌಂಟ್ರ್ ಕೊಡ್ತಾನೆ ಹೊರತು ಅವನು ಯಾವತ್ತೂ ಮಾತಾಡಿಲ್ಲ. ಈಗ ಮೊನ್ನೆ ರಘು ಮತ್ತೆ ಗಿಲ್ಲಿ ಮಾತಾಡ್ತಾ ಇರಲಿಲ್ಲ, ಹೇಗೆ ಅನಿಸ್ತು ನಿಮಗೆ? ಸರ್, ಅದು ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ ರಘು ಸರ್ ಆಗಿರ್ಬೋದು ಅಥವಾ ಗಿಲ್ಲಿನೇ ಆಗಿರ್ಬೋದು, ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೇಲಿ. ಬಟ್ ರಘು ಸರ್ ಆ ಥರ ಮಾಡಿ ತುಂಬ ಬೇಜಾರಾಯಿತು. ಎಷ್ಟೇ ಆಗಿರ್ಬೋದು. ಆಮೇಲೆ ನಿನ್ನೆ ಎಪಿಸೋಡ್ ಆಯಿತು, ಅಲ್ಲಿ ಸುದೀಪ್ ಸರು ಅವರಿಬ್ಬರು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು. ಅವಾಗ ರಘು ಸರ್ ಸೇಮ್ ಆ್ಯಸ್ ಇಟ್ ಈಸ್ ಅವ್ರು ಹೇಗೆ 3 days ಬ್ಯಾಕಿಂದ ಹೆಂಗೆ ರಿಪ್ಲೈ ಮಾಡ್ತಿದ್ದಾರೆ ಅದೇ ರೀತಿ ವ್ಯಕ್ತಪಡಿಸಿದ್ರು. ಬಟ್ ಗಿಲ್ಲಿ ಆಗಲ್ಲ, ಅವ್ರು ಮಾತಾಡಿದ್ರು ಕೂಡ ನಾನು ಮಾಡಿದೆ, ಅವ್ರು ಬಿಟ್ಟರು ನಾನು ಬಿಡೋಲ್ಲ ಅಂತ ಹೇಳಿದ್ದಾನೆ. ಅದು ಅವರಿಬ್ಬರು ಫ್ರೆಂಡ್ಶಿಪ್ ಅಂತ ಅಂದರೆ. ಈಗ ಮೊನ್ನೆ ಏನೋ ಊಟ ಮಾಡ್ತಿರ್ತಾರೆ, ಚಪಾತಿ ತಿಂತಿದ್ದಾರೆ, ಒಂದು ತುತ್ತು ಕೇಳಿದ್ರು ಕೊಡಲ್ಲ. ಅದೇ ಗೊತ್ತೈತೆ ಸರ್, ಅದೇ ಚಪಾತಿ ಕೇಳಿದಾಗ ಕೊಡಲಿಲ್ಲ. ಬಟ್ ಅದು ಆ ಎಪಿಸೋಡ್ ಲೈನ್ ಆಗಿದ್ದಾಗಲೇ ಆ ಇನ್ಸಿಡೆಂಟ್ ಹೆವಿ ಬೇಜಾರಾಯಿತು ನಮಗೆ. ಅದೇ ಸರ್. ಇನ್ನು ಧ್ರುವಂತ್ ಅವರು ಹೇಗೆ ಆಡ್ತಾ ಇದ್ದಾರೆ? ಧ್ರುವಂತ್ ಅವರು ಮನೇಲಿ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಅವರು ಆಡ್ತಿದ್ದಾರೆ. ಇಲ್ಲ ಸರ್, ಕ್ಲೀನಾಗಿ ಆಡ್ತಿಲ್ಲ. ಯಾಕಂದರೆ ಅವ್ರ ಕೆಪಾಸಿಟಿ, ಅವರು ಫಿಟ್ನೆಸ್ ಆಗಿರ್ಬೋದು, ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ಸರ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಏನೇ ಒಂದು ಆ್ಯಕ್ಟಿವಿಟೀಸ್ ಟ್ಯಾಕ್ಸ್ ಕೊಟ್ರು ಅವ್ರು ಚೆನ್ನಾಗಿ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ. ಬಟ್ ಮನೆ ಜನಗಳಲ್ಲಿ ಅವ್ರು ತುಂಬ ಬೆರಿತಿಲ್ಲ ಅಂತ ಅನಿಸ್ತೈತೆ. ಅಂದರೆ ಅವರು ಇಂಟ್ರೋವರ್ಟೋ ಅಥವಾ ಎಕ್ಸ್ಟ್ರೋವರ್ಟೋ ಗೊತ್ತಿಲ್ಲ, ಬಟ್ ಅವ್ರು ತುಂಬ ಇನ್ನೂ ಮಾತಾಡಬೇಕು, ಎಲ್ಲರ ಜೊತೆ ಬೆರಿಬೇಕು ಅಂತ ಅನಿಸುತ್ತೆ. ಎಲ್ಲರ ಜೊತೆ ಕಾಲ್ ಕರ್ಕೊಂಡು ಜಗಳನೇ ಮಾಡೋದು ಜಾಸ್ತಿ. ಜಗಳ ಅವರು ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಅವ್ರು ಹೇಳ್ತಿದ್ದಾರೆ, ಯಾರಿಗೆ ಗಿಲ್ಲಿಗಾಗಿರ್ಬೋದು, ರಜತ್ ಅವ್ರಿಗಾಗಿರ್ಬೋದು, ಅವ್ರಿಗೆ ಹೇಳ್ತಿದ್ದಾರೆ ಫುಟೇಜ್ ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಫುಟೇಜ್ ಅವರೇ ತಗೊಂತಿರೋದು ಇವರೇ, ಯಾರಪ್ಪ, ಧ್ರುವಂತ್ ಅವ್ರೆ ಅಂತ ಅನಿಸುತ್ತೆ. ಈಗ ಧ್ರುವಂತ್ ಲಾಸ್ಟ್ ವೀಕು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು, ನಿನ್ನೆನೂ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರನ್ನ ಮನೆಗೆ ಕಳಿಸ್ತಲ್ಲ. ಸುದೀಪ್ ಸರ್ ಹೇಳ್ತಾರೆ ನನ್ನ ಕೈಲಿ ಇಲ್ಲ ಅಂತ. ಆದರೆ ಕಳೆದ ಕೆಲವು ಸೀಸನ್ಗಳಲ್ಲಿ ಶೋಭಾ ಶೆಟ್ಟಿ ಅಂತ ಮತ್ತು ಇನ್ನೊಬ್ಬರನ್ನ ಇಮಿಡಿಯೇಟ್ ಅವರೇ ಬಾಗಿಲು ತೆಗೆದು ಹೊರಗೆ ಕಳಿಸಿರ್ತಾರೆ. ಯಾಕೆ ಧ್ರುವಂತನ ಹೊರಗಡೆ ಕಳಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ? ಸುದೀಪ್ ಸರ್ ಆ ಥರ ಹೇಳಿಲ್ಲ. ಮೀನ್ಸ್ ಅದು ನಿನ್ನೆನೂ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ, ಏನಪ್ಪ ಅಂತಂದರೆ ಅದು ನನ್ನ ಕೈಲಿಲ್ಲ ಅಂತ. ಆಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಲಾಸ್ಟ್ ಸೀಸನ್ ಅಂದರೆ ಆ ಸೀಸನಿಂದನೂ ಅದು ನನ್ನ ಕೈಲಿರಲಿಲ್ಲ. ಬಟ್ ಕಂಟೆಸ್ಟೆಂಟ್ ಯಾರು ವೀಕ್ ಇದ್ದಾರೆ ಅಥವಾ ಬಿಗ್ ಬಾಸಲ್ಲಿ ಎಲಿಮಿನೇಷನ್ ಆಗುತ್ತೆ ನೋಡಿ ರೌಂಡು, ಆ ರೌಂಡಲ್ಲಿ ಯಾರು ಎಲಿಮಿನೇಟ್ ಆಗ್ತಿದ್ದಾರೆ ಅವ್ರು ಮುಂಚೆ ಗೊತ್ತಿರುತ್ತೆ, ಅದಕ್ಕೆ ಅವ್ರನ್ನೇ ಆಚೆ ಕಳಿಸ್ತಿದ್ದಾರೆ. ಬಟ್ ಸ್ಟ್ರಾಂಗ್ ಕಂಟೆಂಟ್ನ ಕಳಿಸಲ್ಲ ಅಂತ ನಂಗೆ ಅನ್ಸುತ್ತೆ. ಲಾಸ್ಟ್ ಟೈಮ್ ಶೋಭಾ ಶೆಟ್ಟಿ ಇದೇ ಥರ ಹೇಳ್ತಾರೆ, ನಾನು ಹೋಗಲೇಬೇಕು ಅಂತ ಕೂತ್ಕೊಂಡಾಗ ಸುದೀಪ್ ಸರ್ ಬಾಗಿಲು ತೆಗೆದು ಕಳಿಸ್ತಾರೆ. ಅದೇನೇ ಸರ್, ಅದೇ ಧ್ರುವಂತ್ ವಿಷಯಕ್ಕೆ ಬಂತು ಅಂತಂದರೆ ಅವ್ರು ಹೇಳ್ತಿದ್ದಾರೆ, ಈ ಫಂಕ್ಷನ್ಸ್ ಅಂದರೆ ಮಾಮೂಲಿ ಸಿಜ್ ನೋಡ್ತಾರೆ, ಶೋ ನಡೀತಲ್ಲ, ಶೋ ನೋಡೋ ಟೈಮಲ್ಲಿ ಹೇಳ್ತಿದ್ದಾರೆ ಅವ್ರೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಬಟ್ ಕ್ಯಾಮ್ರಾದಲ್ಲಿ ಮಾತ್ರ ಹೋಗಿ ಹೇಳ್ತಿದ್ದಾರೆ ಅವರು. ಬಟ್ ಜನರ ಮಧ್ಯ ಇವಾಗ ಲೈಕ್ ಎಕ್ಸಾಂಪಲ್ ಒಂದು 5 members ಒಂದು 10 members ಇದ್ದಾರೆ ಅಂತಂದ್ರೆ ಅವ್ರ ಮುಂದೆ ಹೇಳಬೇಕು. ಕ್ಯಾಮ್ರಾದ ಮುಂದೆ ಹೋಗಿ ಸೈಲೆಂಟಾಗಿ ಹೇಳಿದ್ರೆ ಅದು ಆಗಲ್ಲ ಅಂತ ಅನಿಸುತ್ತೆ. ರಜತ್ ಬಂದಿರ ಹೇಗೆ ಆಡುತ್ತಾರೆ ಅನಿಸ್ತಿದೆ? ರಜತ್ ಅವರು, ನನ್ನ ಪ್ರಕಾರ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅನ್ಸಲ್ಲ. ರಜತ್ ಆಗಿರ್ಬೋದು, ಮತ್ತು ಇವರು ಇನ್ನೊಬ್ರು ಚೈತ್ರ, ಅವರು ಅಷ್ಟೇ ವೈಲ್ಡ್ ಕನೆಕ್ಷನ್ ಅಂತ ಅನಿಸ್ತಾ ಇಲ್ಲ. ಮೋಸ್ಟ್ಲಿ ಏನೋ ಸೀಕ್ರೆಟ್ ಟಾಸ್ಕ್ ಇಕ್ಕಿರ್ಬೋದು ಬಿಗ್ ಬಾಸು, ನನಗದೊಂದು ಅನಿಸುತ್ತೆ. ಅವರು ಈ ವೀಕ್ ಇಲ್ಲ, ನೆಕ್ಸ್ಟ್ ವೀಕು ಮಿಡಲ್ ವೀಕಲ್ಲಿ ಅವರು ಇಲ್ಲ ಆಚೆ ಬರ್ತಾರಂತ ಅನಿಸುತ್ತೆ ನನಗೆ. ಕಾವ್ಯ ಜೊತೆ ಮಾತಾಡ್ತಾ ರಜತ್ ಸುದೀಪ್ ಸರ್ಗೆ ಏಕವಚನದಲ್ಲಿ ಮಾತಾಡಿಸ್ತಾರೆ, ಅದು ಇವತ್ತಿನ ಎಪಿಸೋಡಲ್ಲಿ ತೋರಿಸಿದ್ದಾರೆ. ಅದು ರಿಪೀಟ್ ಮಾಡಿದಾಗ ಮತ್ತೆ ಅವ್ರ ಎದುರು ಮತ್ತೆ ಅದೇ ವರ್ಡ್ ರಿಪೀಟ್ ಏಕವಚನದಲ್ಲಿ ಮಾತಾಡಿಸ್ತಾರೆ. ಹಾಂ ಸರ್, ಅದನ್ನು ನಾನು ಗಮನಿಸಿದೆ. ಆ ಎಪಿಸೋಡು ಅಷ್ಟೇ. ನಾನು ಡೈಲಿ ನೋಡ್ತಾ ಇರ್ತೀನಿ ಬಿಗ್ ಬಾಸ್ನ. ಬಟ್ ರಜತ್ ಹೇಳಿದ್ದು ಅವರು ನನಗಂತೂ ಅಂದರೆ ನಾನು ಲೈವ್ ನೋಡ್ತಿದ್ದೆ ಸರ್, ಲೈವಲ್ಲಿ ನೋಡಿದಾಗ ಸೇಮ್ ಅದೇ ಬಂತು. ಏನಪ್ಪ ಅಂದರೆ ಹೇಳ್ತಿರ್ತಾನೆ ಅಂತ ಅಂದರು. ಬಟ್ ಹೇಳ್ತಿರ್ತಾನೆ ಅಂತ ಮೀನ್ಸ್ ಅನ್ನೋದು ಅವರು ಫಾಸ್ಟಾಗಿ ಹೇಳಿದ್ರಿಂದ ಅದೇನೋ ಅಂತ ಅನಿಸ್ತಿಲ್ಲ. ಬಟ್ ಸುದೀಪ್ ಸರ್ ಹೇಳಿದ್ದು ಒಳ್ಳೇದೇ ಆಯಿತು. ಬಟ್ ಅವ್ರ ಕ್ಲಾರಿಟಿ ಅಂದರೆ ಇಲ್ಲಿ ನಾವು ಸುದೀಪ್ ಸರ್ ನಾವು ದರ್ಶನ್ ಸರ್ ಅಭಿಮಾನಿ. ಬಟ್ ನಾನು ಸುದೀಪ್ ಸರ್ ಅಭಿಮಾನಿ ಅಂದರೆ ಕನ್ನಡ ಇಂಡಸ್ಟ್ರಿ ಎಲ್ಲರನ್ನೂ ನಾನು ಇಷ್ಟಪಡ್ತೀನಿ. ಬಟ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಶೋ ನಡೆಸ್ತಿದ್ದಾರೆ ಅಂತಂದರೆ ಅವರು ಕೂಡ ನಮ್ಮ ಅವ್ರ ಅಭಿಮಾನಿ ಅಂತ ಅನಿಸುತ್ತೆ ನನಗೆ. ಬಟ್ ಅದು ನನಗೆ ಬೇಜಾರಾಯಿತು. ಬಟ್ ಅವ್ರು ಕ್ಲಾರಿಟಿ ಕೊಟ್ಟಿದ್ದು ನನಗೆ ಎಲ್ಲೋ ಸೂಕ್ತ ಅಂತ ಅನಿಸುತ್ತೆ. ಇಲ್ಲ ಸರ್, ಅವ್ನು ಕರೆಕ್ಟಾಗಿ ಮಾತಾಡಿದ್ದೀನಿ. ಅವನು ಹೇಳಿದರೆ ಅವ್ನು ಸಾರಿ ಕೇಳ್ತಿದ್ದ, ಬಾಯಿ ತಪ್ಪು ಅಂತಲೇ ಹೇಳ್ತಿದ್ದ. ಅವ್ನು ಯಾವ ಇಂಟೆನ್ಷನ್ ಇಂದನೂ ಹೇಳಿದ ರಜತ್ ಅಂತ ಅನ್ಸುತ್ತೆ ನನಗೆ. ಫ್ಲೋ ಅಲ್ಲ, ಅದು ಮಾತಾಡುವಾಗ ಫ್ಲೋ ಅಲ್ಲಿ ಬಂದಿದೆ. ಬಟ್ ಅದು ನಮ್ಗೆ ಆ ರೀತಿ ಅರ್ಥ ಆಗಿದೆ, ಅಂದರೆ ಶೋಲ್ ಆ ರೀತಿ ಬಂದಿದೆ ಅಂತ
ಅವ್ನು ಕ್ಲಾರಿಟಿ ಕೊಟ್ಟಿದ್ದಾನೆ, ನಾನು ಆ ಥರ ಹೇಳಿಲ್ಲ. ಹೇಳಿದ್ರೆ ನಾನು ಸಾರಿ ಕೇಳ್ತಿದ್ದೆ ಅಂತ ಅವ್ನು ಕರೆಕ್ಟಾಗಿ ಹೇಳಿಲ್ಲ ಸರ್. ಅಂದರೆ ಆ ಥರ ಹೇಳಿಲ್ಲ ಅವನು. ಓಕೆ, ಇನ್ನು ಧನುಷ್ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಧನುಷ್ ಅವರು ಸರ್ ಮನೆಯಲ್ಲಿ ಸೇಫ್ ಆಗಿ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಲೈಕ್ ಎಕ್ಸಾಂಪಲ್, ಈಗ ಅವರು ಏನಪ್ಪ ಟೀಮ್ ಕ್ಯಾಪ್ಟನ್ ಅವರು, ಅಂದರೆ ಕ್ಯಾಪ್ಟನ್ ಬಿಗ್ ಬಾಸ್ ಕ್ಯಾಪ್ಟನ್ ಅವರು, ಆ ವೀಕಲ್ಲಿ ಮಾತ್ರ ಅವರು ಕಾಣಿಸಿದ್ರು ಅಂತ ಅನಿಸ್ತು. ಬಟ್ ರಿಮೈನಿಂಗ್ ವೀಕ್ಸಲ್ಲಿ ಅವರು ಅಷ್ಟೊಂದೇನು ಕಾಣಿಸ್ತಿಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಬಟ್ ಮನೇಲಿ ಎಲ್ಲೋ ಯಾವುದೇ ಆಕ್ಟಿವಿಟೀಸ್ ಆಗಲಿ ಏನೇ ಆಗಲಿ ಅವರು ಕ್ಲೀನಾಗಿ ಬರೀತಿಲ್ಲ ಅಂತ ಅನಿಸ್ತಾ ಇದೆ. ಸೇಫಾಗಿ ಆಡ್ತಿದ್ದಾರೆ ಅಂತ ಅನಿಸ್ತೈತೆ. ಅವ್ರಾಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಮತ್ತೆ ಸ್ಪಂದನ್ ಆಗಿರ್ಬೋದು, ಇವ್ರು 3 ಜನನು ಸ್ವಲ್ಪ ಸೇಫಾಗಿ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಇನ್ನು ರಾಶಿಕಾ ಮತ್ತು ಸೂರಜ್ ಸರ್, ರಾಶಿಕಾ ಸೂರಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನು ಅಂತ ಅನ್ಸಲ್ಲ. ಯಾಕಂತಂದ್ರೆ ಒಂದರಲ್ಲಿ ರಾಶಿಕಾ ಹೇಳ್ತಾರೆ ನಾನು ಚೆನ್ನಾಗಿ ಆಡ್ತೀನಿ, ನಾನು ಸೂರಜ್ ಇಲ್ಲ ಅಂದ್ರೂ ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ತಾರೆ. ಬಟ್ ಆ ಟಾಸ್ಕ್ ಮೂಮೆಂಟ್ ಆದಮೇಲೆ ನೆಕ್ಸ್ಟ್ ಕುತ್ಕೊಂಡು ಅವರೇ ಮಾತಾಡ್ಕೊಂತಾರೆ, ಡಿಸ್ಕಸ್ ಮಾಡ್ಕೊಂತಾರೆ, ಅದು ಪ್ರೈವೇಟಾಗಿ ಮಾತಾಡ್ಕೊಂತಾರೆ. ಅದೆಲ್ಲೋ ನನಗೆ ಅವರು ಸೇಫಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್. ಅದು ಇನ್ನೊಂದು ರಾಶಿಕಾ ಯಾವಾಗ ಹೇಳ್ತಾರೆ, ನೀನು ಗಿಲ್ಲಿ ಬಿಟ್ಟರೆ ಕಾವ್ಯಗೆ, ನೀನು ಕಾವ್ಯ ಗಿಲ್ಲಿಯಿಂದ ಮಾತ್ರ ಇರೋದು, ಕಾವ್ಯ ನೀನು ಗಿಲ್ಲಿ ತೆಗೆದ್ರೆ ಇಲ್ಲ ಅಂತ ಹೇಳ್ತಾರೆ. ಇವ್ರು ಯಾವಾಗಲೂ ಸೂರಜ್ ಜೊತೆಗೆ ಇರ್ತಾರೆ. ಅದೇ ಸರ್, ಗಿಲ್ಲಿ ಇಲ್ಲಿ ಅಂದರೆ ಬಿಗ್ ಬಾಸ್ ಅಲ್ಲಿ ಈ ಜಾಸ್ತಿ ಜೋಡಿ ಓಡ್ತಾರದೆ ಗಿಲ್ಲಿ ಮತ್ತೆ ಕಾವ್ಯ. ಯಾಕೆ ಅಂತಂದ್ರೆ ಗಿಲ್ಲಿ ಎಲ್ಲರನ್ನೂ ಮಾತಾಡ್ಸ್ತಾನೆ, ರೇಗಿಸ್ತಾನೆ, ಇದು ಮಾಡ್ತಾನೆ ಅಂತ ಎಲ್ಲರೂ ಅವನ್ನ ಫೋಕಸ್ ಮಾಡ್ತಾರೆ, ಅವ್ನು ಇರಿಟೇಟ್ ಮಾಡ್ತಾರೆ. ಬಟ್ ರಾಶಿಕಾ ಸೂರಜ್ ಯಾಕೆ ಹೇಳ್ತಿಲ್ಲ ಅಂತಂದ್ರೆ ಅವರೆಲ್ಲ ಸೇಫಾಗಿ ಆಡ್ತಿದ್ದಾರೆ. ಮೀನ್ಸ್ ಟಾಸ್ಕ್ ಅಂತ ಬಂದಾಗ ಅವ್ರು ಸೇಫಾಗಿ ಹೋಗ್ತಾರೆ. ಆಮೇಲೆ ಏನೇ ವಿಷಯ ಇವಾಗ ಲೈಕ್ ಎಕ್ಸಾಂಪಲ್ ಒಂದು 10 ಜನ ಕುತ್ಕೊಂಡು ಮಾತಾಡ್ತಿದ್ದಾರೆ ಗ್ರೂಪಲ್ಲಿ ಅಂತಂದಾಗ ಅವರಲ್ಲಿ ಅಲ್ಲಿ ಅವ್ರ ವಾಯ್ಸ್ ಇರಲ್ಲ. ಯಾರ್ದು? ರಾಶಿಕಾ ಮತ್ತೆ ಸೂರಜ್ದು ಸಪ್ರೇಟಾಗಿ ಇಲ್ಲಿ ಡಿಸ್ಕಸ್ ನಡೆದಿದ್ದೆಲ್ಲ ಕುತ್ಕೊಂಡು ಸಪ್ರೇಟಾಗಿ ಲೈಕ್ ವಿನ್ ಬ್ಯಾಗ್ ಇದೆ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ವಿನ್ ಬ್ಯಾಗ್ ಇದೆ, ಅದು ಪ್ರೈವೇಟ್ ಜಾಗ ಅದು, ಅವ್ರದ್ದು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲೂ ಡಿಸ್ಕಸ್ ಮಾಡ್ತಾರೆ, ಗ್ರೂಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅನ್ಸುತ್ತೆ ನನಗೆ. ಗಿಲ್ಲಿ ಒಂದು ಬೇರೆ ಡೈಲಾಗ್ ಬೇರೆ ಹೊಡಿತಾರೆ. ಅದೇ ಸೆಕೆಂಡ್ ಶಿಫ್ಟ್ ನಿಮ್ಮೂ ಆಗುತ್ತೆ, ನೀವು ಕುತ್ಕೊಬೋದು ಅಂತ ರೇಗಿಸ್ತಾನೆ. ಅದು ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋಗಿ ಸೇರ್ಕೋಬೋದು ಅಂತ ಹೇಳ್ತೀನಿ. ಓಕೆ, ಇನ್ನು ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾರೆ? ಅಶ್ವಿನಿ ಗೌಡ ಅವರು ಅಂದ್ರೆ ಲೈಕ್ ಎಕ್ಸಾಂಪಲ್ ಟಫ್ ಕಂಟೆಂಟರ್ ಆಗಿ ಆಡ್ತಿದ್ರು ಅವಾಗಿಂದನು. ಈಗ ಅವ್ರ ಫ್ರೆಂಡು ಜಾನಿ ಹೋದ್ಮೇಲಿಂದ ಸ್ವಲ್ಪ ಯಾಕೋ ಡಲ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅದೇ 2.0 2.1 ಅಂತ ವರ್ಷನ್ ಚೇಂಜ್ ಆಗಿದೆ ನೋಡಿ, ಅದು ಅವ್ರು ಪೂರ್ತಿ ಹಿಡಿದಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ 2.1 ಮೀನ್ಸ್ ಅವ್ರು ಅವಾಗಿಂದ ಫಸ್ಟ್ ವೀಕಿಂದ ಆಡಿದ್ದು ನೋಡಿ ಅವ್ರು ಅನ್ಕೊಂಡಿದ್ದಾರೆ ಟಫ್ ಕಂಟೆಂಟರು, ನಾನು ಎಲ್ರಿಗೂ ಕ್ವಶನ್ ಮಾಡ್ತೀನಿ, ರೇಗಿಸ್ತೀನಿ ಅಂತ, ಅಂದರೆ ಇದು ಮಾಡ್ತೀನಿ ಅಂತ ಅನ್ಕೊಂಡಿದ್ರು. ಯಾವಾಗ ಕೆಲವು ಇನ್ಸಿಡೆಂಟ್ಗಳು ಮನೇಲಿ ಆದಮೇಲೆ, ಜಾನ್ವಿ ಆಚೆ ಬಂದ್ಮೇಲೆ ಆಗಿರ್ಬೋದು, ಆಮೇಲೆ ಅವ್ರ ಫ್ರೆಂಡು ಇವರು ಅವ್ರ ಹೆಸರೇನು ಕಾಕ್ರೋಚ್ ಸುದಿ ಅವ್ರು ಆಚೆ ಬಂದಿದ್ದಾಗಿರ್ಬೋದು, ಅದೇ ಅವರು ರೂಮ್ ಇದೆ ನೋಡಿ, ಆ ರೂಮಿಂದ ಎಲ್ಲ ಪ್ರತಿಯೊಬ್ಬರು ಆಚೆ ಬರ್ತಾ ಅವ್ರಿಗೇನಾಗಿದೆ ಎಲ್ಲೋ ಅವರು ಆಚೆ ಹೋಗ್ಬೋದೋ. ಮೀನ್ಸ್ ಗಿಲ್ಲಿ ರೇಗಿಸ್ತಿದ್ದ ನೋಡಿ, ಆ ರೂಮ್ ಏನೋ ಅಪಶಕ್ನ ಆಗೈತೆ ಹಂಗೆ ಹಿಂಗೆ ಅಂತ ರೇಗಿಸ್ತದ. ಹಾಗೆ ವಾಸ್ತು ಸರಿ ಇಲ್ಲ ಹಂಗೆ ಹಿಂಗೆ ಅಂತಿದ್ನಲ್ಲ, ಅವರು ಕಾಮಿಡಿಯಾಗಿ ತಗೊಂಡಿರ್ಬೋದು. ಬಟ್ ಅವ್ರ ಮನಸ್ಸಲ್ಲಿ ಎಲ್ಲೋ ಸೀರಿಯಸ್ನೆಸ್ ಇದೆ. ಅದಕ್ಕೆ ಅವರು ನಾನು ಬದಲಾದ್ರೆ ಹೆಂಗೆ ನೋಡೋಣ ಅಂತ ಬದಲಾಗಿದ್ದಾರೆ ಅಷ್ಟೇ. ಬಟ್ ರೀಸೆಂಟಾಗಿ ನೆನ್ನೆ ಎಲ್ಲ ಮೊನ್ನೆ ಎಪಿಸೋಡಲ್ಲಿ ತಿರ್ಗಾ ವಾಯ್ಸ್ ರೈಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈಗ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಸೈಲೆಂಟ್ ಆಗಿರೋದು ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಅಂತ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಅವ್ರು ಸೈಲೆಂಟ್ ಆಗಿದ್ರಿ ಅಂತ. ಅವ್ರು ಸೈಲೆಂಟ್ ಆಗಿದ್ರೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ, ಅದು ಓಕೆ ಒಪ್ಕೊಂತೀನಿ ನಾನು. ಯಾಕಂದ್ರೆ ಗಿಲ್ಲಿ ಅಶ್ವಿನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಏನೇ ಟಾಸ್ಕ್ ಆಗಿರ್ಬೋದು, ಏನೋ ವಾದ ಮಾಡಿದಿರ್ಬೋದು, ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರ್ಬೇಕು ಬೇಕು ಅಂತ ಬಯಸ್ತೀವಿ ನಾವು. ಹಿಂಗೆ ಸೈಲೆಂಟ್ ಆಗಿದ್ರೆ ಬಿಗ್ ಬಾಸ್ ಅಲ್ಲಿ 3 ವಾರ ಇರಲ್ಲ ಅಶ್ವಿನಿ ಅಂತ. ಹಿಂಗೆ ಸೈಲೆಂಟ್ ಆಗಿದ್ರೆ ಇಲ್ಲ ಅಂದ್ರೆ ಅವ್ರ ಟಾಸ್ಕ್ ಅಲ್ಲಿ ಅಷ್ಟೊಂದೇನಿಲ್ಲ. ಲೈಕ್ ಇವರು ಯಾರು ಅವ್ರ ಹೆಸರು, ಅದೇ ಪೈಲ್ವಾನ್ ಇದು ಮಾಡ್ತಾರಲ್ಲ ಅವರು, ರಘು ಸರ್ ಅವತ್ತೇನಾದ್ರೂ ಅಶ್ವಿನಿ ಮ್ಯಾಮ್ನ ಚೂಸ್ ಮಾಡಿಲ್ಲ ಅಂತ ಅಂತಿದ್ದಾರೆ. ಅವ್ರು ಟಾಸ್ಕ್ ಎಲ್ಲೂ ಬರ್ತಾ ಇರಲಿಲ್ಲ, ಅವ್ರ ಎಫೆಕ್ಟಿವ್ನೆಸ್ ಆಗಿ ಇರ್ತಾ ಇರಲಿಲ್ಲ ನನಗಂತ ಅನಿಸ್ತಿತ್ತು. ರಘು ಸರ್ ಇಂದ ಆ ಟಾಸ್ಕ್ ಗೆದ್ದು ಅವರು ಆ ಲೈನ್ ಬಂದಿದ್ದಾರೆ. ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರ್ಬೋದು, ಅದನ್ನ ಸೀರಿಯಸ್ನೆಸ್ ತಗೋತಾ ಇಲ್ಲ ಅಂತ ನಂಗೆ ಅನ್ಸುತ್ತೆ ಸರ್. ಇನ್ನು ಗಿಲ್ಲಿದು